ನೋಡಿ, ದೇರ್ ಆರ್ 3 ಮೇನ್ ಬ್ರ್ಯಾಂಡ್ಸ್ ಆಫ್ ಎ ಸರ್ಟೈನ್ ಪವರ್. ಅಂದರೆ 3 ಬ್ರ್ಯಾಂಡ್ ಇದೆ, ಅದು 1, 2, 3 ಇದೆ ಬ್ರ್ಯಾಂಡ್ಸು. ಎ ಸೆಟ್ ಆಫ್ 120 ಸೇಲ್ಸ್ ಈಸ್ ಎಕ್ಸಾಮೈನ್ಡ್, ಅಂದರೆ 120 ಸೇಲ್ ಆಗಿರೋದನ್ನ ಎಕ್ಸಾಮೈನ್ ಮಾಡಿರೋದು. ಆ್ಯಂಡ್ ಫೌಂಡ್ ಟು ಬಿ ಅಲೋಕೇಟೆಡ್ ಅಮಂಗ್ 4 ಗ್ರೂಪ್ಸ್. ಅದರಲ್ಲಿ 4 ಗ್ರೂಪಲ್ಲಿ ಅಲೋಕೇಟ್ ಮಾಡೋರೆ. 1 A B C D 4 ಗ್ರೂಪಲ್ಲಿ ಅಲೋಕೇಟ್ ಮಾಡೋರೆ ಬ್ರ್ಯಾಂಡ್ 1, 2, 3ನ. ಈಗ ನೋಡಿ, ಇದು 0, ಇದು 4. ಫಸ್ಟ್ ಬ್ರ್ಯಾಂಡು ಬಿಗೆ ಗ್ರೂಪಲ್ಲಿ ಇರೋದು 4, ಫಸ್ಟ್ ಬ್ರ್ಯಾಂಡ್ ಸಿ ಗ್ರೂಪಲ್ಲಿರೋದು 8. ಆ ಥರ ಅವ್ರೇನು ಕೇಳಿದ್ದಾರೆ ಕ್ವಶನಲ್ಲಿ, ಇಸ್ ದೇರ್ ಎನಿ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇನ್ ಬ್ರ್ಯಾಂಡ್ ಪ್ರಿಫರೆನ್ಸ್? ಬ್ರ್ಯಾಂಡ್ ಪ್ರಿಫರೆನ್ಸಲ್ಲಿ ಏನಾದರೂ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಅಂತ. ಇಲ್ಲಿ ಬ್ರ್ಯಾಂಡ್ನ ಪ್ರಿಫರೆನ್ಸ್ ತಗೊಳ್ಳಿ, 1, 2, 3ನ ಕಂಪೇರ್ ಮಾಡಬೇಕು. ಆನ್ಸರ್ ಅಟ್ 5% ಲೆವೆಲ್ ಯೂಸಿಂಗ್ ಒನ್ ವೇ ಅನುವ. ಇಲ್ಲಿ ಒನ್ ವೇ ಅನುವ ಅಂದರೆ ಬರೀ ಒಂದು ಫ್ಯಾಕ್ಟ್ರನ್ನ ಇದು ಡೇಟಾ ವೇರಿ ಆಗೋದು ಒಂದು ಫ್ಯಾಕ್ಟ್ರಿಂದ ಇಲ್ಲಿ ಡೇಟಾ ವೇರಿ ಆಗ್ತಾರೆ 2 ಫ್ಯಾಕ್ಟ್ರಿಂದ, ಗ್ರೂಪು ಮತ್ತು ಬ್ರ್ಯಾಂಡು. ಅರ್ಥ ಆಗ್ತಿದೆಯಲ್ವಾ? ಈಗ ಡೇಟಾ ಇಲ್ಲಿ ವೇರಿಯೇಷನ್ನು ಈ ಫ್ಯಾಕ್ಟ್ರಿಂದ ಬ್ರ್ಯಾಂಡ್ಸಿಂದ ಏನು ವೇರಿಯೇಷನ್ ಆಗ್ತಾಯಿದೆ ಅದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆ ಥರ ಗೊತ್ತಾಗ್ತಿದೆಯಲ್ವಾ? ಟೇಕ್ 10 ಆಸ್ ದ ಕೋಡ್ ವ್ಯಾಲ್ಯೂ ಟು ಸಪ್ರೇಟ್ ಇಟ್ ಫ್ರಮ್ ಆಲ್ ದ ಗಿವನ್ ವ್ಯಾಲ್ಯೂಸ್. ನಾವೇನು ಮಾಡಬೇಕು, 10ನ ಕೋಡ್ ಥರ ಯೂಸ್ ಮಾಡ್ಕೊಂಡು ಎಲ್ಲ ವ್ಯಾಲ್ಯೂಸ್ನ ಸಪ್ರೇಟ್ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ, ಈ ಅಬ್ಸರ್ವೇಷನ್ಸ್ನ ಯಾವ ನಂಬರಿಂದ ಬೇಕಾದರೂ ಸಪ್ರೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಕನ್ಕ್ಲೂಷನ್ ಏನು ವೇರಿ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಹಿಂಗೆ ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಲೆಟ್ H0 ಅಂದರೆ ನಲ್ ಹೈಪಾಥಿಸಿಸ್, μ1 μ2 μ1 ಈಸ್ ಈಕ್ವಲ್ ಟು μ2 ಈಸ್ ಈಕ್ವಲ್ ಟು μ3 ಅಂತ ಬರ್ಕೊಳ್ಳಿ. ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ರ್ಯಾಂಡ್ಸ್ ಅಂತ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಸಪ್ರೇಟ್ 10 ಫ್ರಮ್ ಈಚ್ ಅಬ್ಸರ್ವೇಷನ್ಸ್. ನೋಡಿ, ಸಪ್ರೇಟ್ 10 ಫ್ರಮ್ ಈಚ್ ಅಬ್ಸರ್ವೇಷನ್ಸ್ ವಿ ಗೆಟ್ ಅಂತ ಬರ್ಕೊಳ್ಳಿ. ಈಗ 10ನ ಸಪ್ರೇಟ್ ಮಾಡಿ, ಇಲ್ಲಿ ಸೇಮ್ ಬರ್ಕೊಳ್ಳಿ ಟೇಬಲ್ಲು. ಬ್ರ್ಯಾಂಡ್ಸು, ಗ್ರೂಪ್ಸು, ಇಲ್ಲಿ ನೋಡಿ A B C D, ಇಲ್ಲಿ 1 2 3. ಈಗೇನು ಮಾಡಿ, ಸಪ್ರೇಟ್ ಮಾಡಿ ಬರೀರಿ. ಇದನ್ನ ಟೇಬಲ್ನ ಇನ್ನೊಂದು ಸತಿ ನೀವು ಚೇಂಜ್ ಮಾಡಿ ಬರ್ಕೋಬೇಕಷ್ಟೆ. ಕ್ವಶನ್ನೇ ಚೇಂಜ್ ಮಾಡಿಬಿಡ್ಬೇಕು. ಏನು ಮಾಡಬೇಕು, ಸಪ್ರೇಟ್ ಮಾಡಬೇಕು. 0 - 10 ಅಂದರೆ -10, 4 - 10 ಅಂದರೆ -6, 8 - 10 ಅಂದರೆ -2, 15 - 10 ಅಂದರೆ 5, 5 - 10 ಅಂದರೆ -5, 8 - 10 ಅಂದರೆ -2, 13 - 10 ಅಂದರೆ 3, 6 - 10 ಅಂದರೆ -4, 18 - 10 ಅಂದರೆ 8, 19 - 10 ಅಂದರೆ 9, 11 - 10 ಅಂದರೆ 1, 13 - 10 ಅಂದರೆ 3. ಮೈನಸ್ ಎಲ್ಲ ಅಬ್ಸರ್ವೇಷನ್ಗೂ -10 ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಕರೆಕ್ಟ್ ಇದೆಯಲ್ವಾ ಇದು? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಕಂಪೇರ್ ಮಾಡಬೇಕಾಗಿರೋದೇನು, ನಾವು ಬರೀ ಬ್ರ್ಯಾಂಡ್ಸ್ಗಳನ್ನ. ಅದಕ್ಕೆ ಏನು ಮಾಡಿ, ಒನ್ ವೇ ಅನ್ನೋವಾಗಿ ನಾವು ಮಾಡ್ತಿದ್ವಲ್ಲ ಆ ಥರ ಮಾಡ್ಕೊಂಡು ಹೋಗಿ. ಫಸ್ಟ್ ಏನು ಮಾಡಿ, 1 2 3 ಬರ್ಕೊಳ್ಳಿ. 1 ಏನು, ಬ್ರ್ಯಾಂಡ್ 1 -10 -6 -2 5. ಗೊತ್ತಾಗ್ತಿದೆಯಲ್ವಾ? ಸಾರಿ, ಈ ಕಡೆ ಬರೀತೀನಿ ಸ್ವಲ್ಪ. ಒನ್ನು, ಅದಕ್ಕೆ -10 -6 -2 5. ಕರೆಕ್ಟ್ ಅಲ್ವಾ? ಆಮೇಲೆ ಬ್ರ್ಯಾಂಡ್ 2 ಅಂತ ಬರ್ಕೊಳ್ಳಿ. ಏನು, -5 -2 3 -4. ನೆಕ್ಸ್ಟು ಬ್ರ್ಯಾಂಡ್ 3 ಏನು, 8 9 1 3. ಇದನ್ನ ಸಮ್ ಮಾಡಿಕೊಡಿ. ಇದೆಷ್ಟು ಬರುತ್ತೆ? ಇದು ನೋಡಿ, -10 -6 ಅಂದರೆ -16 -18 -13 ಬರುತ್ತೆ. ಕ್ಯಾಲ್ಸಿಲಿ ಮೈನಸ್ ಇದ್ದರೆ ಮೈನಸ್ ಹೊಡೀರಿ, ಪ್ಲಸ್ ಇದ್ದರೆ ಪ್ಲಸ್ ಹೊಡೀರಿ. -10 -6 -2 +5 ಹೊಡೆದ್ರೆ -16 -18 -13 ಬರುತ್ತೆ. ಇದು -5 -7 -7 + 3 ಅಂದರೆ -4 -8 ಆಗುತ್ತೆ ಇದು. ನೆಕ್ಸ್ಟು ಇದು 8 9
17, 18, 21. ನೆಕ್ಸ್ಟ್ ಏನು ಮಾಡಿ, ಇದಾದ ತಕ್ಷಣವೇ ನೋಡಿ ಇದ್ರ ಕೆಳಗಡೆ ಇದು ಬರೀರಿ. ಆಮೇಲೆ ದ ಸ್ಕ್ವೇರ್ಸ್ ಆರ್ ಅಂತ, ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಇದ್ರ ಕೆಳಗಡೆ ಇದನ್ನ ಬರೀರಿ. ಈಗ ನೋಡಿ 10 ಸ್ಕ್ವೇರ್ ಅಂದರೆ 100, 6 ಸ್ಕ್ವೇರ್ ಅಂದರೆ 36. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ಫಸ್ಟ್ ಒನ್ನು, ಸೆಕೆಂಡು, ಥರ್ಡು, 100, 36, 4, 25. ನೆಕ್ಸ್ಟು 25, 4, 9, 16. ನೆಕ್ಸ್ಟು 64, 81, 1, 9. ಆ್ಯಡ್ ಮಾಡಿ. ಇದೆಷ್ಟಾಗುತ್ತೆ? 100 + 36 140, 165 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ 136, 140, 160. ಇದು ಆ್ಯಡ್ ಮಾಡಿದ್ರೆ 29, 38, 44, 54 ಆಗುತ್ತೆ. ಇದು ಇಲ್ಲಿ 10, 91, 95, 155 ಆಗುತ್ತೆ. ಕ್ಯಾಲ್ಸಿಲ್ ಮಾಡಿ ನೀಟಾಗಿ. ಈಗ ನೋಡಿ ಇದಾದ ತಕ್ಷಣ ನೀವೇನು ಮಾಡಬೇಕು? ಮಾಮೂಲಿ ವಿ ಹ್ಯಾವ್ ಫಸ್ಟು ಕ್ಯಾಪಿಟಲ್ ಎನ್ ಬರ್ಕೊಳ್ಳಿ. ಕ್ಯಾಪಿಟಲ್ ಎನ್ ಅಂದರೆ ಟೋಟಲ್ ಅಬ್ಸರ್ವೇಷನ್ಸು. ಬೇಕಿದ್ರೆ N1, N2, N3 ಬರ್ಕೊಳ್ಳಿ. N1, N2, N3 ಎಲ್ಲ ಏನು 1, 2, 3, 4 ಟೋಟಲ್ 4 ಇದೆ. ಮತ್ತು ಕ್ಯಾಪಿಟಲ್ ಎನ್ ಬಂದು ಎಷ್ಟಿದೆ? 1, 2, 3, 4, 5, 6, 7, 8, 12 ಇದೆ ಟೋಟಲ್ಲು. ಕೆ ಬಂದು ನಂಬರ್ ಆಫ್ ಸ್ಯಾಂಪಲ್ಸ್, ಅಂದರೆ ಇಲ್ಲಿ 1, 2, 3 ಬ್ರ್ಯಾಂಡ್ಸ್ನ ಕಂಪೇರ್ ಮಾಡ್ತಾ ಇರೋದು, ಅದಕ್ಕೆ K = 3. ಇದು ಬರೆದಾದ್ಮೇಲೆ ಟಿ ಬರ್ಕೊಳ್ಳಿ. ಟಿ ಅಂದರೆ ಇದನ್ನ ಆ್ಯಡ್ ಮಾಡಬೇಕು. ಇದು T1, T2, T3 ಇದ್ದಂಗೆ, ಅಂದರೆ -13, -8 + 21. ಆನ್ಸರ್ ಏನು ಬರುತ್ತೆ? 0. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಇದು ಯಾವುದು? CF ಅಂದರೆ ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ಗೆ ಫಾರ್ಮುಲಾ T²/n, ಅಂದರೆ 0²/12 ಅಂದರೆ 0ನೇ ಬರುತ್ತೆ. ಕರೆಕ್ಷನ್ ಫ್ಯಾಕ್ಟರ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? TSSನ ಫೈಂಡ್ ಮಾಡಬೇಕು. ಇಲ್ಲಿ TSSಗೆ ಫಾರ್ಮುಲಾ ಸಮೇಷನ್ ಆಫ್ i ಸಮೇಷನ್ ಆಫ್ j xij² - CF. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದು ಸ್ಕ್ವೇರ್ಸ್ ಇದೆಯಲ್ವಾ, ಅದರದ್ದು ಸಮೇಷನ್ ಇದೆಯಲ್ಲ, ಅದನ್ನ ಸಮ್ ಮಾಡಬೇಕು. 165 + 54 + 155 = ಇದೆಷ್ಟಾಗುತ್ತೆ? 165 ಅಂದರೆ 170, 220, 320, 374 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? TSS ಆದಮೇಲೆ ನಾವೇನು ಮಾಡಬೇಕು? SSB ಮಾಡಬೇಕು. ನೋಡಿ SSBಗೆ ಫಾರ್ಮುಲಾ ಸಮೇಷನ್ ಆಫ್ i Ti²/ni - CF. ಈಗ ನೋಡಿ SSB = ಸಮೇಷನ್ ಆಫ್ i ಹೆಂಗೆ ಮಾಡೋದು ನೋಡ್ಕೊಳ್ಳಿ. Ti² ಅಂದರೆ T1² ಅಂದರೆ -13² /ni ಅಂದರೆ 1, 2, 3, 4. N1 ಅಂದರೆ 4 ಪ್ಲಸ್ ನೆಕ್ಸ್ಟು -8² /4 ಪ್ಲಸ್ 21² /4 - CF ಅಂದರೆ 0. ಇದನ್ನ ಕ್ಯಾಲ್ಸಿಲ್ ಮಾಡೋಣ. ನೋಡಿ ಇದು ಮಾಡಿದ್ರೆ ಏನು ಬರುತ್ತೆ ಅಂದರೆ ಬ್ರಾಕೆಟ್ ಓಪನ್ -13² /4 ಪ್ಲಸ್ -8² /4 ಪ್ಲಸ್ 21² /4 168.5 ಬರುತ್ತೆ. ಇದು SSB. ಆಮೇಲೆ SSWನ ಫೈಂಡ್ ಮಾಡಬೇಕು, ಅಥವಾ SSC ಅಂತಲೂ ಬರ್ಕೋಬೋದು. 168.5. ನೆಕ್ಸ್ಟು SSB ಆದ ತಕ್ಷಣವೇ ಅರ್ಥ ಆಗ್ತಿದೆಯಲ್ವಾ? SSW ಅಂದರೆ ಏನು? TSS - SSB. ಈಗ TSS ಏನು? 374 - 168.5. ಇದೆಷ್ಟು ಬರುತ್ತೆ ನೋಡಿ? 374 - 374 -
168.5, 205.5, 205.5 ನೋಡಿ. ಎಸ್ ಎಸ್ ಬಿ ಆದ ತಕ್ಷಣವೇ ನಾವೇನು ಬರೀಬೇಕು, ಟೇಬಲ್ ಸೋರ್ಸ್ ಆಫ್ ವೇರಿಯೇಷನ್ಸು, ನೆಕ್ಸ್ಟು ಇಲ್ಲಿ ಬಿಟ್ವೀನ್ ದ ಸ್ಯಾಂಪಲ್ಸು, ಆಮೇಲೆ ವಿತಿನ್ ದ ಸ್ಯಾಂಪಲ್ಸು, ಆಮೇಲೆ ಟೋಟಲ್. ಈಗ ನೋಡಿ ಸೋರ್ಸ್ ಆಫ್ ವೇರಿಯೇಷನ್, ಇಲ್ಲಿ ಸಮ್ ಆಫ್ ಸ್ಕ್ವೇರ್ಸು, ಡಿಗ್ರೀಸ್ ಆಫ್ ಫ್ರೀಡಮ್ಮು, ಮೀನ್ ಸ್ಕ್ವೇರ್ಸು, ಆಮೇಲೆ ಫೈನಲ್ಲು ಎಫ್ ರೇಷಿಯೋ. ಈ ಥರ ಟೇಬಲ್ ಮಾಡ್ಕೋಬೇಕು. ಇಲ್ಲೇನು ಬರೀಬೇಕು, ಟೇಬಲ್ ಒಳಗಡೆ ಎಸ್ ಎಸ್ ಬಿ ಬರೀಬೇಕು, ಇಲ್ಲಿ ಎಸ್ ಎಸ್ ಡಬ್ಲ್ಯೂ ಬರೀಬೇಕು, ಇಲ್ಲಿ ಟಿ ಎಸ್ ಎಸ್ ಬರೀಬೇಕು. ಡಿಗ್ರೀಸ್ ಆಫ್ ಫ್ರೀಡಮ್ಗೆ K-1, ಇಲ್ಲಿ N-K, ಇಲ್ಲಿ N-1. ಅರ್ಥ ಆಗ್ತಿದೆಯಲ್ವ? ಎಸ್ ಎಸ್ ಬಿ ಎಷ್ಟು ಬರ್ಕೊಳ್ಳೋಣ? ಎಸ್ ಎಸ್ ಬಿ ಎಷ್ಟು? 168.5. ಎಸ್ ಎಸ್ ಡಬ್ಲ್ಯೂ ಎಷ್ಟು? 205.5. ಟಿ ಎಸ್ ಎಸ್ ಎಷ್ಟು? 374. K-1 ಅಂದರೆ 3 - 1 ಅಂದರೆ 2. ಅರ್ಥ ಆಗ್ತಿದೆಯಲ್ವಾ? N-K ಅಂದರೆ N ಎಷ್ಟು? 12. 12 - 3 ಅಂದರೆ 9. ಇದು 12 - 1 ಅಂದರೆ 11. ಇಲ್ಲಾಂದರೆ ಇದು ಆ್ಯಡ್ ಮಾಡಿದ್ರೂ ಬರುತ್ತೆ. ಈಗ ಎಮ್ ಎಸ್ ಬಿ ಅಂದರೆ ಎಸ್ ಎಸ್ ಬಿ ಡಿವೈಡೆಡ್ ಬೈ K-1. 168.5 ಡಿವೈಡ್ ಬೈ 2. 168.5 ಡಿವೈಡ್ ಬೈ 2 ಎಷ್ಟು ಬರುತ್ತೆ? 84.25. 84.25. ನೆಕ್ಸ್ಟು ಎಮ್ ಎಸ್ ಬಿ ಆದಮೇಲೆ ಎಮ್ ಎಸ್ ಡಬ್ಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಎಮ್ ಎಸ್ ಡಬ್ಲ್ಯೂ ಅಂದರೆ ಎಸ್ ಎಸ್ ಡಬ್ಲ್ಯೂ ಬೈ N-K ಅಂದರೆ 205.5 ಡಿವೈಡ್ ಬೈ 9. 205.5 ಡಿವೈಡೆಡ್ ಬೈ 9 ಎಷ್ಟು ಬರುತ್ತೆ ಆನ್ಸರ್? 22.83. 22.83. ಇದನ್ನ ಹಂಗೆ ಡ್ಯಾಶ್ ಹಾಕ್ಕೊಬಿಡಿ. ಎಫ್ ರೇಷಿಯೋ ಅಂದರೆ ಎಫ್ ವ್ಯಾಲ್ಯೂ. ಎಫ್ ವ್ಯಾಲ್ಯೂಗೆ ಫಾರ್ಮುಲಾ ಎಮ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎಸ್ ಡಬ್ಲ್ಯೂ. ಇದೇನಾಗುತ್ತೆ? 84.25 ಡಿವೈಡ್ ಬೈ 22.83. ಎ ಸಿ ಹೊಡ್ಕೊಡಿ. 84.25 ಡಿವೈಡ್ ಬೈ 22.83. 3.69. ನೋಡಿ ಎಫ್ ವ್ಯಾಲ್ಯೂ ಬರ್ದ ತಕ್ಷಣ ನೀವೇನು ಮಾಡಬೇಕು? ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಅವ್ರು ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂ ಕೊಟ್ಟಿಲ್ಲ, ನಾವು ಟೇಬಲಲ್ಲಿ ನೋಡಬೇಕು. ಟೇಬಲಲ್ಲಿ ನೋಡೋದು ಯಾವ ಥರ ನೋಡ್ಕೊಳ್ಳಿ. ಈಗ ನೋಡಿ ಎಫ್ ರೇಷಿಯೋ ಇಲ್ಲಿ ನೋಡಿ ಜ್ಞಾಪಕ ಇಟ್ಕೊಂಡು ಡಿಗ್ರೀಸ್ ಆಫ್ ಫ್ರೀಡಮ್ ಯಾವುದಕ್ಕೆ ನೋಡಬೇಕು? F2,9ಗೆ ನೋಡಬೇಕು. ಯಾಕಂದರೆ 2 ಇದೆ ಮತ್ತು 9 ಇದೆ. ಗೊತ್ತಾಗ್ತಿದೆಯಲ್ವಾ? ನೋಡಿ ನೋಡೋದು ಯಾವ ಥರ ನೋಡಿ. ಈ ಟೇಬಲಲ್ಲಿ ಎಫ್ ಟೇಬಲ್ಲು ಅರ್ಥ ಆಗ್ತಿದೆ. ಎಫ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಇದೆ. ಇಲ್ಲಿ 2 ನೋಡಬೇಕು, ಇಲ್ಲಿ 9. 4.26 ಗೊತ್ತಾಗ್ತಿದೆಯಲ್ವಾ? F2,9 is 4.26. ಫ್ರಮ್ ಟೇಬಲ್ ಈ ಥರ ಬೇಕಾದರೆ ಬರ್ಕೊಳ್ಳಿ. ಫ್ರಮ್ ಟೇಬಲ್ F2,9 is 4.2,9.
4.26. ಈಗ ಈ ಎಫ್ ವ್ಯಾಲ್ಯೂ ಏನಿದೆ 3.69 is less than the 4.26. Therefore the hypothesis accepted. ಇದು 0.05 ನೋಡಬೇಕು, ಗೊತ್ತಾಗ್ತಿದೆಯಲ್ವ? 5% ನೋಡಬೇಕು. 1% ಕೇಳಿದ್ರೆ 1% ನೋಡಬೇಕು. The hypothesis accepted at 5% level of significance. ಅಂದರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ರ್ಯಾಂಡ್ಸ್, ಮೀನ್ ವ್ಯಾಲ್ಯೂಸ್ ಆಫ್ ದ ಬ್ರ್ಯಾಂಡ್ಸ್ ಅಂತ ಹೇಳ್ಬಿಟ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಡ್ಬಿಡ್ತೀನಿ ನೋಡಿ. ನೀವು ಫಸ್ಟ್ ಏನು ಮಾಡಬೇಕು, ಲೆಟ್ S0 ಬರ್ಕೋಬೇಕು, μ1 μ2 μ3 ಸಪ್ರೇಟ್ 10 ಫ್ರಮ್ ಈಚ್ ಅಬ್ಸರ್ವೇಷನ್ಸ್ ವಿ ಗೆಟ್ ಅಂತ ಬರ್ಕೊಳ್ಳಿ. ಬ್ರ್ಯಾಂಡ್ಸು, ಗ್ರೂಪ್ಸು 1 2 3 ABCD. ಗೊತ್ತಾಗ್ತಿದೆಯಲ್ವ? -10 ಮಾಡಿದ್ರೆ ಈ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಇಲ್ಲಿ ಬ್ರ್ಯಾಂಡ್ಸ್ನ ಮಾತ್ರ ಕಂಪೇರ್ ಮಾಡ್ತಾ ಇರೋದ್ರಿಂದ ಒನ್ ವೇ ಟೇಬಲ್ ಆಗಿರೋದು, ಒನ್ ವೇ ಇರೋದ್ರಿಂದ ಬರೀ ಇದೆರಡರಲ್ಲಿ ಒಂದು ಮಾತ್ರ ಫ್ಯಾಕ್ಟರ್ ಬರ್ಕೋಬೇಕು. 1 2 3, ಆಮೇಲೆ 1ಗೆ ಏನಿದೆ, 2ಗೆ ಏನಿದೆ, 3ಗೆ ಏನಿದೆ, ಈ ಥರ ಕಾಲಮಲ್ಲಿ ಬರ್ಕೊಳ್ಳಿ. ಇದ್ರ ಕೆಳಗಡೆ ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಬರ್ಕೊಳ್ಳಿ. ಆಮೇಲೆ ಪ್ರೊಸೀಜರ್ ಎಲ್ಲ ಕಾಮನ್, ನೀವು ಮೊದಲು ಹೆಂಗೆ ಮಾಡ್ತಾಯಿದ್ರಿ ಎಲ್ಲ ಸೇಮು. ಲಾಸ್ಟಲ್ಲಿ ವ್ಯಾಲ್ಯೂ ಏನಿದೆ ಅದು 3.69 ಇದೆ, ಟೇಬಲ್ ವ್ಯಾಲ್ಯೂ 4.26 ಇದೆ. ಅಂದರೆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಲೆಸ್ ದೆನ್ ಟೇಬಲ್ ವ್ಯಾಲ್ಯೂ ಇರೋದ್ರಿಂದ ದ ಹೈಪಾಥಿಸಿಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಡ್ಬೇಕಷ್ಟೆ. ಥ್ಯಾಂಕ್ ಯು.